ಅಂಬಸಲಿಯಿಂದ ನಮ್ಮ ಬೇಸು ಶಿಫ್ಟ್ ಆಗಿದೆ. ಇವತ್ತು ಬೆಳಿಗ್ಗೆ ಒಂದು 5:30 ಹಂಗೆ ಎದ್ದು 6:30 ಹಂಗೆ ತಿಂಡಿ ತಿಂದು 7 ಗಂಟೆಗೆ ಕಾರ್ ಹತ್ತಿ ಆಲ್ಮೋಸ್ಟ್ ಒಂದು 6-7 ಅವರ್ಸ್ ಡ್ರೈವ್ ಮಾಡಿಕೊಂಡು ನಾವು ವೆಸ್ಟ್ ಸೈಡ್ ಆಫ್ ಕಿನ್ಯಾಗೆ ಬಂದಿದ್ದೀವಿ. ಇಷ್ಟು ದಿನ ನಾವು ಈಸ್ಟಲ್ಲಿದ್ವಿ, ಸೌತ್ ಈಸ್ಟ್ ಅಂತಲೇ ಅನ್ಬೋದು ಅಂಬಸಲಿ. ಈಗ ವೆಸ್ಟ್ ಸೈಡಿಗೆ ಬಂದಿದ್ದೀವಿ. ನಾವಿರೋ ಜಾಗ ಈಗ ಲೇಕ್ ನಕೂರು ಅಂತ ಒಂದು ನ್ಯಾಷನಲ್ ಪಾರ್ಕ್ ಇದೆ, ನಕೂರು ನ್ಯಾಷನಲ್ ಪಾರ್ಕ್ ಅಂತ. ಅಲ್ಲಿಂದ ಒಂದು 30 ಕಿಲೋಮೀಟ್ರ್ ಹಿಂದೆ ಇದ್ದೀವಿ. ವಿ ಆರ್ ಸ್ಟೇಯಿಂಗ್ ಇನ್ ದಿಸ್ ಬ್ಯೂಟಿಫುಲ್ ಪ್ರಾಪರ್ಟಿ. ಲೇಕ್ ಎಲಿಮೆನ್ಷಿಯಾ ಅಂತ ಒಂದು ಕೆರೆ ಇದೆ, ಅದ್ರ ಮುಂದೆನೇ ನಾನು ನಿಂತಿದ್ದೀನಿ. ಅದ್ರ ಮುಂದೆನೇ ಈ ಪ್ರಾಪರ್ಟಿ ಇದೆ, ಸೆಂಟ್ರಿಮ್ ಲಾಡ್ಜ್ ಅವ್ರದ್ದು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ. ಡ್ರೈವ್ ಆದಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು, ಊಟ ಮಾಡಿ ರೆಸ್ಟ್ ತೊಗೊಂಡು ಇವತ್ತು ಆ್ಯಕ್ಚುಲಿ ಯಾವ ಥರ ಸಫಾರಿನೂ ಇಲ್ಲ, ಸುಮ್ಮನೆ ರೆಸಾರ್ಟಲ್ಲಿ ಓಡಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಮತ್ತೆ ಗೇಮ್ ಸಫಾರಿ ಇದೆ ನಕೂರಲ್ಲಿ. ಸೊ ವೆರಿ ಎಕ್ಸೈಟೆಡ್ ಫಾರ್ ದ್ಯಾಟ್. ಅಲ್ಲಿ ರೈನೋಸ್ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಹೋಪ್ಫುಲಿ ಫಿಂಗರ್ಸ್ ಆರ್ ಕ್ರಾಸ್ಡ್. ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ದಾರಿ ಉದ್ದಕ್ಕೂ ಇವತ್ತು ಆ್ಯಕ್ಚುಲಿ ನೈರೋಬಿ ಸಿಟಿ ಮಧ್ಯ ಬಂದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅವತ್ತು ಏರ್ಪೋರ್ಟ್ ನೋಡ್ಕೊಂಡು ಹಾಗೆ ಡೈರೆಕ್ಟಾಗಿ ಆ ಕಡೆ ಹೊಟ್ಟೋಗಿದ್ದು. ಈ ಕಡೆ ಏರ್ಪೋರ್ಟಿಂದ ಈ ಕಡೆಗೆ ಸಿಟಿ ಎಲ್ಲ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು. ಫುಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಈ ದುಬೈಲೆಲ್ಲ ನೋಡ್ತೀವಲ್ಲ ಆ ಥರ ಬಿಲ್ಡಿಂಗ್ಸು. ಆ್ಯಂಡ್ ಹಾಗೆ ಮುಂದಕ್ಕೆ ಬಂದರೆ ಒಂದು ಸ್ಟ್ರೆಚ್ ಅಂತೂ ಪೂರ್ತಿ ಒಳ್ಳೆ ಎಲ್ಲೋ ಹಿಲ್ ಸ್ಟೇಷನಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಪೂರ್ತಿ ಕ್ಲೌಡ್ ಕವರ್ ಆಗಿತ್ತು, ಫುಲ್ ವೈಟ್ ಔಟ್ ಆಗೋಗಿತ್ತು. ಮುಂದೆ ಒಂದು 10 ಫೀಟ್ ಕೂಡ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಕ್ಲೌಡ್ಸ್ ಇತ್ತು. ಆ್ಯಕ್ಚುಲಿ ನಮಗೆ ರಿಫ್ಟ್ ವ್ಯಾಲಿ ಕಾಣಿಸ್ಬೇಕಾಗಿತ್ತು ನಮ್ಮ ಲೆಫ್ಟ್ ಸೈಡಿಗೆ, ಬಟ್ ಅಷ್ಟೊಂದು ಮೋಡ ಫಾಗ್ ಇದ್ದಿದ್ದರಿಂದ ಏನೂ ಕಾಣಿಸ್ಲಿಲ್ಲ. ನಾವೆಲ್ಲೂ ನಿಲ್ಲಿಸಲಿಲ್ಲ. ಸೊ ಡೈರೆಕ್ಟಾಗೆ ನಾವು ಈ ರೆಸಾರ್ಟಿಗೆ ಬರೋಷ್ಟೊಳಗೆ ಒಂದೂವರೆ ಗಂಟೆ ಆಯಿತು. ಜಾಗ ತುಂಬ ಚೆನ್ನಾಗಿದೆ. ನಾಳೆಗೆ ಎಕ್ಸ್ಪೆಕ್ಟೇಷನು ಹಾಗೆ ಹೈ ಆಗ್ತಾಯಿದೆ. ವೆಲ್ಕಮ್ ಟು ವೆರಿ ಬ್ಯೂಟಿಫುಲ್ ಮಾರ್ನಿಂಗ್. ನಮ್ಮ ಸ್ಟೇಯಿಂದ ಒಂದು 25 ನಿಮಿಷ ಡ್ರೈವ್ ಮಾಡಿಕೊಂಡು ಇವತ್ತು ಲೇಕ್ ನಕೂರು ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೀವಿ. ಈ ನ್ಯಾಷನಲ್ ಪಾರ್ಕಲ್ಲಿ ತುಂಬ ಫೇಮಸ್ ಆಗಿರೋದು ಫ್ಲೆಮಿಂಗೋಸು ಮತ್ತು ರೈನೋಸು. ಅದು ಬಿಟ್ಟು ಬೇರೆ ಪ್ರಾಣಿಗಳು ಎಲ್ಲ ಕಾಣಿಸುತ್ತೆ. ಬಟ್ ಇವೆರಡಕ್ಕೆ ಜನ ಇಲ್ಲಿಗೆ ಬರೋದು. ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿದೆ, ಸಿಕ್ಕಾಪಟ್ಟೆ ಚಳಿ ಇದೆ, ಆಚೆ ನಿಂತ್ಕೊಂಡಿದ್ದೆ, ನಡಕ್ತಾ ಇದ್ದೀನಿ. ಲೈಟಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕ್ಲಿಯರ್ ಸ್ಕೈಸ್ ಇದೆ. ನಿನ್ನೆ ರಾತ್ರಿ ಅದೇ ಅನ್ಕೋತಾ ಇದ್ವಿ, ಇಷ್ಟೊಂದು ಮೋಡ ಬಂದಿದೆಯಲ್ಲ ಹೆಂಗಿರುತ್ತಪ್ಪ ನಾಳೆ ಅಂತ. ಬಟ್ ವಿ ಹ್ಯಾವ್ ವೆರಿ ಬ್ಯೂಟಿಫುಲ್ ಲೈಟಿಂಗ್ ಕಂಡೀಷನ್ಸ್ ಇಲ್ಲಿ. ಹೆಂಗೆ ಅಂತಂದರೆ ಹೆಂಗಾಗಿದೆ ಇಷ್ಟು ದಿನದಿಂದ ಅಂತಂದರೆ, ಬೆಳಗ್ಗೆ 5 ಗಂಟೆಗೆ ಹೇಳೋದು, 5:30 5:45 ರೆಡಿ ಆಗೋದು, 6 ಗಂಟೆಗೆ ತಿಂಡಿಗೆ ಹೋಗೋದು. ಕತ್ಲೇ ಇರುತ್ತೆ, ಇನ್ನು ಬೆಳಗ್ಗೆ ಆಗಿರಲ್ಲ, ಅಷ್ಟರೊಳಗೆ ತಿಂಡಿನೂ ಆಗೋಗಿರುತ್ತೆ. ತಿಂಡಿ ಆದ ತಕ್ಷಣ ಬರೋದು, ಗಾಡೀಲಿ ಕೂತ್ಕೊಳ್ಳೋದು, ಸಫಾರಿಗೆ ಹೋಗೋದು. ಹಿಂಗೆ ಇನ್ನೊಂದು 2-3 ದಿನ ಹಾಗೆ ಕಂಟಿನ್ಯೂ ಆಗುತ್ತೆ. ಮಸೈ ಮಾರಾಗೆ ಹೋದಾಗ್ಲೂ ವೆರಿ ಎಕ್ಸೈಟೆಡ್. ಎಷ್ಟೇ ಟೈರಿಂಗ್ ಆಗಿರ್ಬೋದು, ಅದು ಏನೋ ಪಾರ್ಕ್ ಹೇಳೋದು ಎಂಟ್ರ್ ಆಗ್ತಿದ್ರೆ ಅದು ಏನೋ ಖುಷಿ, ಏನೋ ಎಕ್ಸೈಟ್ಮೆಂಟು. ಸೊ ಹೋಪ್ಫುಲಿ ವಿಲ್ ಗೆಟ್ ಟು ಸಿ ವಾಟ್ ಯು ವಾಂಟ್ ಟು ಸಿ. ಹಾಗೆ ಡ್ರೈವ್ ಮಾಡ್ಕೊಂಡು ಬಂದರೆ ಇಲ್ಲಿ ಒಂದು ಕಡೆ ನಿಲ್ಲಿಸಿದ್ದೀವಿ. ಹಿಂದೆ ಬೆಟ್ಟ ಇದೆ,
8 ಜಿರಾಫ್ ಇದೆ, 8 ಜಿರಾಫ್ ಒಂದೊಂದು ಜಾಗದಲ್ಲಿದೆ. ದೇ ಜಸ್ಟ್ ಗೋಯಿಂಗ್ ಅಬೌಟ್ ದರ್ ಬಿಸ್ನೆಸ್. ಆ ಮೌಂಟೇನ್ ಬ್ಯಾಕ್ ಡ್ರಾಪಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲಿ 3, ಈ ಕಡೆ 3. ಇಲ್ಲಿರೋ ಜಿರಾಫ್ಸಲ್ಲಿ ಒಂದು ಅಬ್ಸರ್ವೇಷನ್ ಏನು ಮಾಡ್ಬೋದು ಅಂತಂದರೆ, ಮಂಡಿ ಕೆಳಗಡೆ ಬರೀ ಪೂರ್ತಿ ವೈಟ್ ಆಗಿದೆ, ಏನು ಪ್ಯಾಟರ್ನ್ಸ್ ಇಲ್ಲ. ನಾವು ಅಂಬಸಲಲ್ಲಿ ನೋಡಿದ್ರಲ್ಲಿ ಪ್ಯಾಟರ್ನ್ಸ್ ಇತ್ತು. ಈ ಪಾರ್ಕಲ್ಲಿ ಮೊದಲನೇ ಸೈಟಿಂಗ್ ಆಯಿತು, ಅದು ರೈನೋಸೆರಸ್ಸು. ನಾವು ಅದನ್ನು ನೋಡೋಕ್ಕೆ ಅಂತಲೇ ಇಲ್ಲಿಗೆ ಬಂದಿದ್ದು. ಫೈನಲಿ ಕಾಣಿಸ್ತು. ಸ್ಟಾರ್ಟಿಂಗಲ್ಲಿ ಏನೋ ಒಂದು ಅರ್ಧ ಗಂಟೆ ಏನೋ ಆ್ಯಕ್ಟಿವಿಟಿನೇ ಇರಲಿಲ್ಲ, ಸುಮ್ಮನೆ ಡ್ರೈವ್ ಮಾಡ್ಕೊಂಡು ಬರ್ತಾಯಿದ್ದೆ. ಬಟ್ ಒಂದು ಕಡೆ ದೂರದಲ್ಲಿ ರೈನೋಸೆರಸ್ ನಿಂತಿತ್ತು. 600 mm ಲೆನ್ಸಲ್ಲೂ ಸ್ವಲ್ಪ ದೂರ ಅಂತ ಅನ್ನಿಸ್ತಾ ಇದೆ, ಅದು ಅಷ್ಟು ದೂರದಲ್ಲಿತ್ತು. ಒಂದೇ ಒಂದು ಹುಲ್ಲು ಮೇಯ್ತಾನೇ ಇತ್ತು. ಮುಖ ಕ್ಲಿಯರಾಗಿ ಕಾಣಿಸುತ್ತೇನೋ ಅಂತ ಕಾಯ್ತಾನೇ ಇದ್ದೀವಿ, ಅದು ಕಾಣಿಸ್ತಾ ಇಲ್ಲ. ಇಟ್ ಈಸ್ ಬ್ಯುಸಿ ಗ್ರೇಸಿಂಗ್. ಆ್ಯಂಡ್ ಹಾಗೆ ಮುಂದೆ ಬಂದ್ವಿ. ಬಂದಾದಮೇಲೆ ಇನ್ನೊಂದು ಕಡೆ ನಿಲ್ಲಿಸಿದ್ದೀವಿ. ಇನ್ನೊಂದು ರೈನೋಸೆರಸ್ ಸೈಟಿಂಗ್ ಆಯಿತು. ಇದ್ರ ಜೊತೆ ಒಂದು ಮರಿ ಕೂಡ ಇದೆ ಅಲ್ಲಿ. ಸೊ ಮರಿ ಅಲ್ಲಿ ಸ್ವಲ್ಪ ಹುಲ್ಲುಗಳು ಜಾಸ್ತಿ ಬೆಳೆದ್ಬಿಟ್ಟಿದೆ, ಡೆನ್ಸ್ ಆಗೋಗಿದೆ, ಸೊ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಬಟ್ ಅಲ್ಲಿ ಮರಿದು ಕಿವಿಯೆಲ್ಲ ಕಾಣಿಸ್ತು, ಆ ಕಡೆ ಈ ಕಡೆ ಓಡಾಡ್ತಾ ಇದೆ, ಮೂಮೆಂಟ್ ಗೊತ್ತಾಗ್ತಾ ಇದೆ, ಸಖತ್ತಾಗಿದೆ. ಇದು ಅಷ್ಟೇ ಬ್ಯುಸಿ ಈಟಿಂಗ್. ಕ್ಲಿಯರಾಗಿ ಒಂದು ಫೇಸ್ ನೋಡೋಣ ಅಂತಂದರೆ ಸ್ವಲ್ಪ ಸಿಗ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಬಂತು, ನೋಡಿದ್ಯಾ? ಓ ಕ್ಯೂಟ್ 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 ಕ್ಯೂಟ್. ಈಗ ಕಾಣಿಸ್ತು, ಒಂದೇ ಅಲ್ವಾ? ಸೊ ಇದು ವೈಟ್ ರೈನೋಸೆರಸು. ಈ ಪಾರ್ಕಲ್ಲಿ ಎಕ್ಸ್ಟಿಂಕ್ಟು, ಆಫ್ರಿಕಾದಲ್ಲೆಲ್ಲ ಇದು. ಸೊ ಇಡೀ ಜಗತ್ತಲ್ಲಿ ಒಂದು 28,000 ರೈನೋಸ್ ಏನೋ ಇದೆಯೋ ಅಷ್ಟೇ. ಆಫ್ರಿಕಾದಲ್ಲಿ ಒಂದು 15,000-16,000 ರೈನೋಸ್ ಇರ್ಬೋದು. ಇಲ್ಲಿ ಸ್ಪೆಸಿಫಿಕಲಿ ಬ್ಲ್ಯಾಕ್ ರೈನೋಸ್ ಮತ್ತು ವೈಟ್ ರೈನೋಸ್ ಅಂತ ಎರಡೇ ಇರೋದು. ಇಟ್ಸ್ ಗೋಯಿಂಗ್ ಅವೇ ನೌ, ಬಟ್ ಬ್ಯೂಟಿಫುಲ್ ಸೈಟಿಂಗ್. ಅದರ ಮೇಲ್ಗಡೆ 2 ಹಕ್ಕಿ ಕೂತಿದೆ. ರೈನೋ ಮತ್ತು ಅದ್ರ ಮರಿನ ನೋಡಿಕೊಂಡು ಇನ್ನೊಂಚೂರು ಮುಂದೆ ಬಂದ್ವಿ. ಮುಂದೆ ಬರ್ತಿದ್ದಂಗೆ ಒಂದಷ್ಟು ಜೀಪ್ಗಳು ನಿಂತಿತ್ತು. ಏನಪ್ಪ ಅಂತ ಸೈಡಿಗೆ ಬಂದು ನೋಡಿದ್ರೆ ಸಿಂಹಗಳೆಲ್ಲ ಮಲ್ಕೊಂಡ್ಬಿಟ್ಟಿದೆ. ಒಂದು 4 ಒಂದೊಂದನ್ನು ತಪ್ಕೊಂಡು ಮಲ್ಕೊಂಡಿದೆ. ಇನ್ನೊಂದು ಚೂರು ದೂರ ಮರದ ಶೇಡಲ್ಲಿ ಮಲಗಿದೆ. ಆಗ್ಲಿಂದ ನಾವು ಒಂದು 10-15 ನಿಮಿಷದಿಂದ ಇದ್ದೀವಿ. ಸುಮ್ಮನೆ ಈ ಕಡೆಯಿಂದ ಆ ಕಡೆ ಹೊರಲಾಡತ್ತೆ ಹೊರತು ಹೇಳ್ತಾ ಇಲ್ಲ. ಹೇಳ್ತಾ ನೋಡು. ಓ ಯಾ, ಓ ನೈಸ್. ಆಗಲೇ ಒಂದು ನಿಮಿಷ ಆ ಮೇಲೆ ಏನಿದ್ದು ಆ ಕಡೆ ಪೂರ್ತಿ ಬೆಳಗ್ಗೆ ಬೀಳ್ತಿರೋ ಕಡೆ ನೋಡ್ಕೊಂಡು ಕಣ್ಮುಚ್ಕೊಂಡೇ ಕೂತಿತ್ತು. ಆಮೇಲೆ ಏನಾಯ್ತು, ಸನ್ ಬೇದಿಂಗ್, ಆಮೇಲೆ ಏನಾಯ್ತು ಗೊತ್ತಿಲ್ಲ, ಮತ್ತೆ ಮಲ್ಕೊಂಡ್ಬಿಡ್ತು. ಇಲ್ಲಿರೋ 4 ಮಾತ್ರ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದೆ. ಒಂದ್ರ ಮೇಲೆ ಒಂದು ಕೈ ಹಾಕಿ ಮಲ್ಕೋತಾ ಇದ್ದಾರೆ. ಒಂದಂತೂ ಸಿಂಹ ಎದ್ದು ಇನ್ನೊಂದು ಸಿಂಹನ ನೆಕ್ಕಿ ಹಂಗೆ ಮತ್ತೆ ಮಲ್ಕೊಂಡ್ಬಿಡ್ತು. ಆವಾಗ ಬಾಲಗಳು ಓಡಾಡಿಸ್ತಿದೆ. ಅಷ್ಟೊಂದು ನೊಣಗಳು ಓಡಾಡ್ತಾ ಇದೆ ಅದ್ರ ಮಧ್ಯ, ಬಟ್ ಅದಕ್ಕೇನು ಫೀಲಿಂಗೇ ಇಲ್ಲ. ಆ್ಯಂಡ್ ಸಖತ್ತಾಗಿದೆ. ಹೊಟ್ಟೆ ತುಂಬಿ ಮಲಗಿದೆ ಅನಿಸುತ್ತೆ. ನೆನ್ನೆ ಚೆನ್ನಾಗಾಗಿರಬೇಕು ಊಟ ಎಲ್ಲೋ.
ಈ ಎಕ್ಸ್ಪೀರಿಯನ್ಸ್ ಸಿಕ್ಕಾಬಿಟ್ಟು ಗೂಸ್ ಬಂಪ್ಸ್ ಬರ್ತಾ ಇದೆ. ನನಗೆ ಚೆನ್ನಾಗಿ ನೆನಪಿದೆ, ದ ಲಾಸ್ಟ್ ಟೈಮ್ ಐ ಈವನ್ ಸಾ ಲಯನ್ ವಾಸ್ ಇನ್ ಅ ಕೇಜ್, ಅದು ಮೈಸೂರು ಝೂ ಅಲ್ಲಿ. ಅದು ಎಷ್ಟೋ ವರ್ಷಗಳ ಹಿಂದೆ, ಆವಾಗ ನೋಡೋಕ್ಕೂ ಈಗ ವೈಲ್ಡಲ್ಲಿ ಅದನ್ನು ನೋಡ್ತಿರೋದಕ್ಕೂ ಯು ಕ್ಯಾಂಟ್ ಎಕ್ಸ್ಪ್ರೆಸ್ ದಟ್ ಫೀಲಿಂಗ್. ಇದೊಂದೇ ಅಂತಲ್ಲ, ಹಿಪ್ಪೋಪೊಟಮಸ್ ನೋಡಿದ್ವಿ ಅಂಬಸೆಲಲ್ಲಿ, ಪೆಲಿಕನ್ಸ್ ನೋಡಿದ್ವಿ, ಝೀಬ್ರಾಸ್ ನೋಡಿದ್ವಿ, ಅವೆಲ್ಲ ಲಾಸ್ಟ್ ಟೈಮು, ಜಿರಾಫು ಎಲ್ಲರದ್ದು ಲಾಸ್ಟ್ ಟೈಮ್ ನೋಡಿದ್ದು ನಾವು ಝೂ ಅಲ್ಲೇ. ಕಬಿನಿಗೆ ಹೋಗಿದಾಗ ಆನೆಗಳು ಸಿಗುತ್ತೆ, ಹುಲಿಗಳು ಸಿಗುತ್ತೆ, ಬಟ್ ಎತ್ತು. ಬಟ್ ಈ ಫೀಲಿಂಗ್ ಇದೆಯಲ್ಲ, ಇದನ್ನು ವೈಲ್ಡಲ್ಲಿ ನೋಡೋದು ಅಮೇಝಿಂಗ್. ನಿಜ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಅಂತ ಫೀಲಿಂಗ್ಸು. ಈಗ ತಿರ್ಗಾ ಲೇಕ್ ಹತ್ರ ಬಂದಿದ್ದೀವಿ. ಬರ್ತಿದ್ದಂಗೆ ಫಸ್ಟು ಫಿಶಿಗಳು ಕಾಣಿಸ್ತು. ನಮಗೆ ತುಂಬ ಹತ್ತಿರ ಇತ್ತು. ನೆನ್ನೆ ಮೊನ್ನೆ ಕಾಣಿಸಿದ್ದೆಲ್ಲ ದೂರ ಇತ್ತು. ಒಂದೊಂದು ಹತ್ತಕ್ಕೆ ಚೆನ್ನಾಗಿ ಕಾಣಿಸ್ತು. ಮತ್ತು ದೂರದಲ್ಲಿ 2 ಫ್ಲೆಮಿಂಗೋ ಕಾಣಿಸ್ತು. ಈಗ ಇಲ್ಲೆಲ್ಲ ಫ್ಲೆಮಿಂಗೋ ಕಮ್ಮಿ ಆಗೋಗಿದೆಯಂತೆ. ವಾಟರ್ ಲೆವೆಲ್ ಜಾಸ್ತಿ ಆದರೆ ಅದು ಜಾಸ್ತಿ ಇರಲ್ವಂತ. ಇಲ್ಲಿಂದ ವೆಸ್ಟಲ್ಲಿ ಯಾವುದೋ ಒಂದು ಲೇಕ್ ಇದೆಯಂತೆ, ಅಲ್ಲಿಗೆ ಹೋಗಿದೆಯಂತೆ. ಮತ್ತು ಟ್ಯಾನ್ಸಾನಿಯಲ್ಲಿ ಯಾವುದೋ ಲೇಕ್ ಇದೆಯಂತೆ, ಅಲ್ಲಿಗೆ ಹೋಗಿದೆಯಂತೆ. ಮೊದಲು ಇಲ್ಲಿ ತುಂಬ ಜಾಸ್ತಿ ಇತ್ತಂತೆ. ನಕೂರಲ್ಲೇ ಎಲ್ಲ ಫ್ಲೆಮಿಂಗೋಸ್ ಇದ್ದಿದ್ದಂತೆ. ಬಟ್ ಈಗ ಲೆವೆಲ್ ಜಾಸ್ತಿ ಆಗ್ತಿದ್ದಂಗೆ ನೀರಿಂದು ಕಮ್ಮಿ ಆಗೋಗಿದೆ. ಸೊ ನಮ್ಗೊಂದೆರಡೇ ಕಾಣಿಸ್ತು. ಫ್ಲೆಮಿಂಗೋಸ್ ನೋಡ್ಕೊಂಡು ಮುಂದೆ ಬರ್ತಿದ್ದಂಗೆ ಫುಲ್ಲು ಇಲ್ಲಿ ಪೆಲಿಕನ್ಸ್ ಕೂತಿದೆ. ಒಂದೊಂದೇ ಟೇಕ್ ಆಫ್ ಆಗ್ತಾ ಇದೆ, ಒಂದೊಂದೇ ಬಂದು ಲ್ಯಾಂಡ್ ಮಾಡ್ತಾ ಇದೆ. ಅದ್ರ ಬೀಕ್ ಅಂತೂ ಸಖತ್ ಉದ್ದ ಇದೆ ಮತ್ತು ಡೀಪ್ ಇದೆ. ಅಲ್ಲೇ ಒಂಥರ ಫಿಶಸ್ ಸ್ಟೋರ್ ಮಾಡ್ಕೊಳ್ಳೋ ಹಂಗೆ ಕಾಣಿಸ್ತತ್ತೆ. ಬಟ್ ಐ ಡೋಂಟ್ ಥಿಂಕ್ ಇಟ್ ಡಸ್. ಕೆರ್ಕೋತಾ ಇದೆ, ಒಂದಷ್ಟು ಮಲ್ಕೊಂಡ್ಬಿಟ್ಟಿದೆ. ತುಂಬ ಚೆನ್ನಾಗಿದೆ. ನೀರಲ್ಲಿ ಒಂದಷ್ಟು ಆಟಾಡ್ತಾ ಇತ್ತು. ಮತ್ತು ಈ ಕಡೆ ಇದು ಈಜಿಪ್ಷಿಯನ್ ಇದನ್ಸತ್ತೆ, ಏನಂದ್ರು ಅವರು, ಈಜಿಪ್ಷಿಯನ್ ಗೂಸ್. ಹಾಂ, ಈಜಿಪ್ಷಿಯನ್ ಗೂಸು ಅದು ಒಂದಷ್ಟಿದೆ. ಒಂದೇ ಕಾಲಲ್ಲಿ ಹೆಂಗೆ ನಿಂತಿದೆ ನೋಡು. ಮತ್ತು ಆ ಕಡೆ ಒಂದು ಲಾಗ್ ಇದೆ. ಆ ಲಾಗ್ ಮೇಲೆ ಲೈನಕ್ಕೆ ನಿಂತಿದೆ. ಏನದು ಅಂತ ಬರ್ಡ್ ಹೆಸರು ಕೇಳಬೇಕು. ಸ್ಯಾಮಿ, ವಾಟ್ ಇಸ್ ದಟ್ ಬರ್ಡ್ ಆನ್ ದಟ್ ಲಾಗ್? ಇಟ್ ಇಸ್ ಸಿಟ್ಟಿಂಗ್, ರೈಟ್? Cormorants. Okay. And this is a stock, right? Yeah, stock. Marabou stock. And on the right is that Egyptian goose? You are right. This one's here. Yeah. Okay. Okay? Yes. let's go. Amazing.
ಲೇಕ್ ನಕೂರು ಸಫಾರಿ ಮುಗಿಸಿ ಈಗ ವಾಪಸ್ ಬಂದ್ವಿ. ಎನರ್ಜಿ ಲೆವೆಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಹೈ ಇದೆ. ಇನ್ನು 3-3.5 ಗಂಟೆ ಅಷ್ಟು ಸುತ್ತಾಡಿದ್ರೂ ಸ್ವಲ್ಪನೂ ಎನರ್ಜಿ ಕಮ್ಮಿ ಆಗಿಲ್ಲ. ಎಕ್ಸೈಟ್ಮೆಂಟು ಹಾಗೇ ಇದೆ. ಈ ಸಫಾರಿ ಅಡ್ವಾಂಟೇಜೇ ಅದು. ಫುಲ್ ಚಿಯರಪ್ ಆಗೋಗ್ತೀರಾ, ಫುಲ್ ಎಕ್ಸೈಟ್ ಆಗೋಗ್ತೀರಾ, ಅಷ್ಟು ಚೆನ್ನಾಗಿತ್ತು. ಸಫಾರಿ ಟೈಮಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಆಗೋಗಿರುತ್ತೆ ಅಂತಂದರೆ ನಾವು ನಿಮಗೆ ಏನು ಕಮ್ಯುನಿಕೇಟ್ ಮಾಡಿದ್ದೀವಿ, ಏನು ಮಾಡಿಲ್ಲ ಅನ್ನೋದೇ ಮರ್ತೋಗಿರುತ್ತೆ. ಇವತ್ತು ಎಷ್ಟೊಂದು ಪ್ರಾಣಿಗಳನ್ನ ಮೊದಲ ಸತಿ ನೋಡಿದ್ವಿ. ಹೈನ ಆಗಿರ್ಬೋದು, ಬಬೂನ್ಸ್ ಆಗಿರ್ಬೋದು. ಹೈನ ಒಂದು ಕಡೆಯಿಂದ ರೋಡ್ ಕ್ರಾಸ್ ಮಾಡಿ ಈ ಕಡೆ ಹೋಯಿತು, ಒಂದಿತ್ತು. ಆ್ಯಂಡ್ ಪಾರ್ಕಿಗೆ ಎಂಟ್ರಾಗಿದ್ದು ಸ್ವಲ್ಪ ಹೊತ್ತಲ್ಲೇ ಒಂದು 20-30 ಬಬೂನ್ಸು, ಅದು ಈ ಕೋತಿ ಫ್ಯಾಮಿಲಿಗೆ ಬರುತ್ತೆ. ಸೊ ಅದೆಲ್ಲ ಪೂರ್ತಿ ರೋಡಲ್ಲಿ ನಮ್ಮ ಮುಂದೆ ನಡ್ಕೊಂಡು ಹೋಗ್ತಾಯಿತ್ತು. ನಾವು ಅದನ್ನು ಫಾಲೋ ಆಗ್ತಿದ್ದೆವು. ಒಳ್ಳೆ ಕಾನ್ವಾಯ್ ಥರ ಹೋಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ವೈಲ್ಡ್ ಬೋರ್ಸ್ನ ನೋಡಿದ್ವಿ. ಆ್ಯಂಡ್ ಇನ್ನೇನು ನೋಡಿದ್ವಿ, ಇಂಪಾಲ ನೋಡಿದ್ವಿ ಮೊದಲನೇ ಸತಿ. ಗಜಲ್ ಅಂತ ಒಂದು ಪ್ರಾಣಿ ನೋಡಿದ್ವಿ ಆಂಬಸಲಿಲಿ. ಇಲ್ಲಿ ಇಂಪಾಲ ನೋಡಿದ್ವಿ. ಇದಕ್ಕೂ ಸ್ವಲ್ಪ ಲೈಟ್ ಡಿಫ್ರೆನ್ಸ್ ಅಷ್ಟೇ, ಸ್ಕಿನ್ ಮೇಲಿರೋ ಟೆಕ್ಸ್ಚರ್ಸು, ಕಲರ್ಸ್ ಪ್ರಕಾರ. ಆ್ಯಂಡ್ ಹಕ್ಕಿಗಳು ನೋಡಬೇಕಾದ್ರೆ ಮೇಯ್ನ್ ಪೈಟ್ ಕಿಂಗ್ ಫಿಶರ್ ನೋಡಿದ್ವಿ. ಆ್ಯಂಡ್ ಇದು ಹೆಂಗೆ ಅಂತಂದರೆ ನೀವು ಎಷ್ಟೇ ಹೋಗ್ತಾ ಇದ್ರೂ ನಿಮಗೆ ಇಷ್ಟೊಂದು ಹಕ್ಕಿಗಳು ಕಾಣಿಸ್ತಾ ಇರುತ್ತೆ. ನಮ್ಮ ಗೈಡು ಈ ಹಕ್ಕಿಗಳು ಕಾಣಿಸಿದ್ರೆಲ್ಲ ನಿಲ್ಲಿಸಲ್ಲ, ಬರೀ ರೈನೋಸರಸ್ಸು, ಲಯನು ಆ ಥರದ್ದು ಕಾಣಿಸಿದ್ರೆ ಮಾತ್ರ ನಿಲ್ಲಿಸ್ತಾರೆ. ಅಂಥದ್ರಲ್ಲೂ ಎಷ್ಟು ಬರ್ಡ್ಸ್ ನೋಡಿದ್ದೀವಿ ಅಂತಂದರೆ ಹೆಸರು ಬಿಡಿ, ನಮಗೆ ನೆನಪೇ ಇಲ್ಲ, ಗೊತ್ತೂ ಇಲ್ಲ ಎಷ್ಟೊಂದು ಬರ್ಡ್ಸ್ಗಳದ್ದು. ಬಟ್ ಎಷ್ಟು ಬರ್ಡ್ಸ್ ನೋಡಿದ್ದೀವಿ ಅಂತ ನೆನ್ಪಿಟ್ಕೊಳ್ಳೋದು ಕಷ್ಟ, ಅಷ್ಟೊಂದು ಜಾಸ್ತಿ ಬರ್ಡ್ಸ್ ನೋಡಿದ್ದೀವಿ ಈ ಸತಿ. ಆಲ್ ಇನ್ ಆಲ್ ವಿ ಹ್ಯಾಡ್ ಅ ವೆರಿ ಗ್ರೇಟ್ ಡೇ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಲೇಕ್ ನಕೂರುಗೆ ನಿಮಗೆ ಟೈಮ್ ಆದರೆ ದಯವಿಟ್ಟು ಬನ್ನಿ, ತುಂಬಾ ಚೆನ್ನಾಗಿದೆ. ಈ ಲ್ಯಾಂಡ್ಸ್ಕೇಪು ತುಂಬ ಡಿಫ್ರೆಂಟ್ ಆಗಿದೆ ಆಂಬಸಲಿ ಕಂಪೇರ್ ಮಾಡಿದ್ರೆ. ಈ ಪಾರ್ಕಿಗೆ ಎಂಟ್ರ್ ಆಗ್ತಿದ್ದಂಗೆ ನೀವು ಒಂದು ಹೈಟಲ್ಲಿ ಎಂಟ್ರ್ ಆಗ್ತೀರಾ, ಆಮೇಲೆ ಇಳಿತೀರಾ ಪೂರ್ತಿ. ಸೊ ಬೆಟ್ಟದಿಂದ ಇಳಿಯೋ ಫೀಲಿಂಗು. ಅದಾದಮೇಲೆ ಆ ಪಾತು ಪೂರ್ತಿ ಕೆರೆ ಪಕ್ಕನೇ ಹೋಗುತ್ತೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಕೆರೆ ಪಕ್ಕನೇ ಹೋಗಿ ಒಂದು ಜಾಗದಲ್ಲಂತೂ ಈ ಆ ಕಡೆ ಈ ಕಡೆ 2 ಕಡೆನೂ ಕೆರೆ, ಇಲ್ಲಿ ಮಧ್ಯದಲ್ಲಿ ಒಂದು ಪಾತ್ವೆ ಇರುತ್ತೆ, ಅದು ಹೋಗ್ತಾ ಇರುತ್ತೆ. ಅದು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಅದು ಆ ಕೆರೆಯಲ್ಲೇ ಸಿಕ್ಕಾಬಟ್ಟೆ ಬರ್ಡ್ಸ್ ಕಾಣಿಸಿದ್ದು ಕೂಡ. ಹಾಗೆ ಕಂಟಿನ್ಯೂ ಆಗ್ತಾಯಿದ್ರೆ ಮುಂದೆ ಫಾರೆಸ್ಟ್ ಹೋಗ್ತೀರಾ, ಹಿಂದೆ ಪೂರ್ತಿ ಬೆಟ್ಟಗಳು ಆ್ಯಂಡ್ ಮರಗಳು ಜಾಸ್ತಿ ಇದೆ ಆಂಬಸಲಿ ಕಂಪೇರ್ ಮಾಡಿದ್ರೆ. ಆ್ಯಂಡ್ ನಿಜವಾಗ್ಲೂ ವಿ ಹೈಲಿ ರೆಕಮೆಂಡ್ ನಕೂರನ್ನ ವಿಸಿಟ್ ಮಾಡಿ. ನಕೂರಿಗೆ ಬಂದು ನಾವು ರೈನೋಸರಸ್ ನೋಡಬೇಕು ಅಂತ ಒಂದು ಅಂದ್ಕೊಂಡಿದ್ವಿ, ಅದಾಯಿತು, ಸಮಾಧಾನ ಆಯಿತು. ಅದೊಂದು ಬಕೆಟ್ ಲಿಸ್ಟ್ ಐಟಮ್ ಟಿಕ್ ಆಯಿತು. ನಾವು ಸಫಾರಿನ ಕಟ್ ಶಾರ್ಟ್ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ನಾವು ಇಲ್ಲಿಂದ ಮಸೈ ಮಾರಕ್ಕೆ ಹೋಗ್ತಾಯಿದ್ದೀವಿ. ಅದನ್ನು ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ.